ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ BCA ಮೊದಲನೇ ಸೆಮಿಸ್ಟರ್ನ ಗದ್ಯವಾದಂತಹ ಡಿಜಿಟಲ್ ಭಾರತ ಎಂಬುದು ಹಾವನ್ನು ಹೊಡೆದು ಹದ್ದಿಗೆ ಉಣ್ಣಿಸುವ ಆಟ ಆಗದಿರಲಿ ಎಂಬ ಗದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಪಾಠದ ಪ್ರವೇಶದಲ್ಲಿ ಲೇಖಕರು ಹೇಳ್ತಾರೆ, ಎಲ್ಲಿವರೆಗೆ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ. ಇಂದಿನ ದಿನಮಾನಗಳಲ್ಲಿ ಆನ್ಲೈನ್ ವ್ಯಾಪಾರ ಹಾಗೂ ಡಿಜಿಟಲ್ ಪಾವತಿಗಳು ಹೆಚ್ಚಾಗ್ತಾ ಇರುವಾಗ ಕೆಲವು ಸೈಬರ್ ಕಳ್ಳರು ಜನರನ್ನು ವಂಚನೆ ಮಾಡುವಂತಹ ವೃತ್ತಿಯನ್ನು ಹೆಚ್ಚಿಗೆ ಮಾಡ್ಕೋತಾ ಇದ್ದಾರೆ. ಸೈಬರ್ ಕಳ್ಳರು ಜನರಿಗೆ ಫೋನ್ ಕಾಲ್ ಮಾಡಿ ಹಲವು ಬಗೆಯ ಸುಳ್ಳುಗಳನ್ನ ಹೇಳ್ತಾ ಅವರಿಂದ ಬ್ಯಾಂಕಿನ ಹಲವು ಮಾಹಿತಿಗಳನ್ನ ಪಡೆದು ಕೆಲವೇ ನಿಮಿಷಗಳಲ್ಲಿ ಖಾತೆಯಲ್ಲಿದ್ದಂತಹ ಹಣವನ್ನು ತಮ್ಮ ಖಾತೆಗೆ ವರ್ಗಾವಣೆ ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಅಂತಹ ಸೈಬರ್ ಅಪರಾಧಿಗಳಿಗೆ ತಮ್ಮ ಬ್ಯಾಂಕಿನ ಮಾಹಿತಿಗಳನ್ನ ಕೊಡಬಾರದು. ಇದರಿಂದ ಕಷ್ಟಪಟ್ಟು ದುಡಿದ ಹಣ ಇನ್ನೊಬ್ಬರ ಪಾಲಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ನೀಡುವಂತಹ ಒಂದು ಕೆಲಸವನ್ನು ಈ ಒಂದು ಗದ್ಯ ಯುವ ಜನತೆಗೆ ತಿಳಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಅಂತ ಲೇಖಕರು ಹೇಳ್ತಾರೆ. ಆನ್ಲೈನ್ ವ್ಯಾಪಾರ, ಡಿಜಿಟಲ್ ಪಾವತಿಗಳು ಹೆಚ್ಚುತ್ತಿರುವಂತಹ ಸೈಬರ್ ಕೊಡುಕೊಳ್ಳುವಿಕೆಗಳ ನಡುವೆ ಈ ಜಗತ್ತಿನಲ್ಲಿರುವಂತೆ ವರ್ಚುವಲ್ ಜಗತ್ತಲ್ಲೂ ಕೂಡ ಕಳ್ಳರು, ವಂಚಕರು, ದಗಾಕೋರರು ಹೆಚ್ಚಿಗೆ ಆಗ್ತಾ ಇದ್ದಾರೆ. ಸಜೀವ ಜಗತ್ತಲ್ಲಿ ಇರುವಂತಹ ಭಯ ಕೂಡ ಇಲ್ಲಿ ಈ ವರ್ಚುವಲ್ ಜಗತ್ತಲ್ಲಿರುವಂತಹ ಕಳ್ಳಕಾಕರಿಗೆ ಇಲ್ಲದೇ ಇರೋದಾಗಿದೆ. ಅವರು ಆಡಿದ್ದೇ ಆಟ ಆಗ್ಬಿಟ್ಟಿದೆ. ತಂತ್ರಜ್ಞಾನದ ವೇಗಕ್ಕೆ ವ್ಯವಸ್ಥೆಯ ವೇಗ ಸರಿಸಾಟಿಯಾಗಿ ನಿಲ್ತಾ ಇಲ್ಲ. ಅದರ ಪರಿಣಾಮವಾಗಿ ಡಿಜಿಟಲ್ ಮೋಸ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇದೊಂದು ಬರ್ಮುಡಾ ಟ್ರಯಾಂಗಲ್ ಆಗಿಬಿಟ್ಟಿದೆ. ಅಲ್ಲಿ ಮುಳುಗಿದ್ದು ಮತ್ತೆ ಹೇಗೆ ಹೇಳೋದಿಲ್ವೋ, ಇಲ್ಲಿ ಕಳ್ಕೊಂಡಿದ್ದು ಕೂಡ ಮತ್ತೆ ನಾವು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲದಂತೆ ಆಗ್ಬಿಟ್ಟಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಸೈಬರ್ ಅಪರಾಧಗಳು ಪೊಲೀಸ್ ವ್ಯವಸ್ಥೆ ಅಡಿ ಬರುತ್ತೆ. ಹಾಗಾಗಿ ಸಂವಿಧಾನದ 7ನೇ ಶೆಡ್ಯೂಲ್ನ ಅನ್ವಯ ಅವು ರಾಜ್ಯ ಪಟ್ಟಿಯ ಸಂಗತಿಗಳಾಗಿರುತ್ತೆ. ಇಂಟರ್ನೆಟ್ ಬಂದ ಬಳಿಕ ಜಗತ್ತೇ ಅಂಗೈಯೊಳಗೆ ಬಂದಿರುವಾಗ ಈ ವಿಭಜನೆ ಅಪ್ರಸ್ತುತ ಅನ್ನುವಂಥದ್ದು ಗಂಭೀರವಾಗಿ ಭಾರತ ಸರ್ಕಾರದ ಗಮನಕ್ಕೆ ಬಂದು ಅದು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಆರಂಭಿಸಿದ್ದು ತೀರಾ ಇತ್ತೀಚೆಗೆ ಅಂತ ಹೇಳ್ಬೋದು. 2019ರ ಆಗಸ್ಟ್ ತಿಂಗಳಲ್ಲಿ ಭಾರತ ಸರ್ಕಾರದ ಗೃಹ ಇಲಾಖೆ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅನ್ನುವಂಥದ್ದನ್ನು ಆರಂಭ ಮಾಡಿದೆ. ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅನ್ನುವಂತಹದ್ರ ಮೂಲಕ, ಅಂದರೆ ಆರ್ಟಿಕಲ್ 14ರ ಮೂಲಕ ಸೈಬರ್ ಅಪರಾಧಗಳನ್ನು ರಾಜ್ಯಗಳ ಸಹಕಾರದೊಂದಿಗೆ ಸಮಗ್ರವಾಗಿ ನಿಭಾಯಿಸಬೇಕು ಅಂತ ಹೇಳಿ ಪ್ರಯತ್ನವನ್ನು ಪಡ್ತಾ ಇದೆ. ಸೋವಿ ದರದಲ್ಲಿ ಸಿಗುವಂತಹ ಮೊಬೈಲ್ ಡೇಟಾದ ಕಾರಣದಿಂದಾಗಿ ತಮ್ಮ ಬಲಿಪಶುಗಳಿಗೆ ಗಾಳ ಹಾಕೋದು ಮತ್ತು piಗ್ಗಿ ಬೀಳೋರ ಪ್ರಮಾಣ ಹೆಚ್ಚಾಗ್ತಾ ಇದೆ. 2019ರಲ್ಲಿ ಭಾರತದಲ್ಲಿ ದಾಖಲಾದ ಸೈಬರ್ ಕ್ರೈಮ್ಗಳ ಪ್ರಮಾಣ ಕೇವಲ 26,049. ಆದರೆ 2023ರಲ್ಲಿ ಇದರ ಪ್ರಮಾಣ 15.5 ಲಕ್ಷಕ್ಕೆ ಏರಿದೆ. ಅಂದರೆ ಈಗ ಪ್ರತಿದಿನ ದೇಶದಲ್ಲಿ ಸುಮಾರು 5,000 ಸೈಬರ್ ಅಪರಾಧದ ದೂರುಗಳು ದಾಖಲಾಗಿ ಸರ್ಕಾರವನ್ನು ತಲುಪ್ತಾ ಇದೆ ಅಂತಾಯಿತು. ಕಳೆದ 5 ವರ್ಷಗಳಲ್ಲಿ ದೇಶದಲ್ಲಿ 31 ಲಕ್ಷ ಸೈಬರ್ ಅಪರಾಧಗಳು ಸರ್ಕಾರಕ್ಕೆ ವರದಿಯಾಗಿದೆ. ಅವುಗಳಲ್ಲಿ 66,000 ಅಪರಾಧಗಳ FIR ದಾಖಲೆಯಾಗಿದೆ. 2021-22ರ ನಡುವೆ ಈ ಅಪರಾಧ ಪ್ರಕರಣಗಳಲ್ಲಿ ಶಿಕ್ಷೆಗೆ ಒಳಗಾಗಿರುವವರು ಕೇವಲ 1,143 ಮಂದಿ ಮಾತ್ರ ಅಂತ NCRB ದಾಖಲೆಗಳು ಹೇಳ್ತಾ ಇದೆ. ಕೇವಲ ಕಳೆದ 3 ತಿಂಗಳುಗಳ ದೇಶದ ಪ್ರಮುಖ ಸುದ್ದಿ ಪತ್ರಿಕೆಗಳ ಅಪರಾಧ ಸುದ್ದಿಗಳನ್ನ ನೋಡಿದ್ರೆ ಕುಸಿದು ಬಿದ್ದು ಹಠಾತ್ ಸಾವು, ಆತ್ಮಹತ್ಯೆಗಳ ಜೊತೆಗೆ ಲಕ್ಷಗಳಲ್ಲಿ ಅಥವಾ ಕೋಟಿಗಳಲ್ಲಿ ಆನ್ಲೈನ್ ವಂಚನೆಗೆ piಗ್ಗಿ ಬಿದ್ದವರ ಸುದ್ದಿಗಳಿಲ್ಲದ ದಿನಗಳೇ ಇಲ್ಲ ಅಂತ ಹೇಳಬಹುದು. ಹಿರಿಯ ಪೊಲೀಸ್ ಅಧಿಕಾರಿಗಳು, ನ್ಯಾಯಾಧೀಶರು, ರಾಜಕಾರಣಿಗಳು, ಸಿನಿಮಾ ನಟರು ಯಾರನ್ನೂ ಕೂಡ ಈ ಸೈಬರ್ ಅಪರಾಧಿಗಳು ಬಿಟ್ಟಿಲ್ಲ. ಈ ವಂಚನೆ ಪ್ರಕರಣಗಳ ಗಾತ್ರದ ಒಂದು ಸಣ್ಣ ಪರಿಚಯ ಬೇಕಂದರೆ 2021ರ ಏಪ್ರಿಲ್ನಿಂದ 2023ರ ಡಿಸೆಂಬರ್ ನಡುವೆ 2 ವರ್ಷಗಳಲ್ಲಿ ಸುಮಾರು 10,319 ಕೋಟಿ ರು ವಂಚಕರ ಪಾಲಾಗಿದೆ. ಆರ್ಟಿಕಲ್ 14ರ ಪ್ರಯತ್ನಗಳ ಫಲವಾಗಿ ಈ ಅವಧಿಯಲ್ಲಿ 1,127 ಕೋಟಿ ರೂಪಾಯಿಗಳಷ್ಟು ಹಣ ವಂಚಕರ ಪಾಲಾಗದಂತೆ ಬ್ಯಾಂಕುಗಳಲ್ಲೇ ತಡೆ ಹಿಡಿಯೋದು ಸಾಧ್ಯ ಆಗಿದೆ ಅಂತೆ. ಆದರೆ ಒಮ್ಮೆ ವಂಚಕರ ಪಾಲಾದ ದುಡ್ಡಿನಲ್ಲಿ ವಸೂಲಿ ಮಾಡಿ ಅದನ್ನು ಮಾಲೀಕರಿಗೆ ಹಿಂದಿರುಗಿಸಿರುವಂತಹ ಹಣದ ಪ್ರಮಾಣ 10,000 ಕೋಟಿಯಲ್ಲಿ ಕೇವಲ 100 ಕೋಟಿಗಿಂತನೂ ಕಡಿಮೆ, ಅಂದರೆ ಕೇವಲ 9-10ರಷ್ಟು ಮಾತ್ರ ಅಂತ ಹೇಳ್ತಾರೆ. ಇದೊಂದು ಆತಂಕಕಾರಿ ಸಂಗತಿಯಾಗಿದೆ ಅಂತ ಹೇಳ್ತಾರೆ.
ಬ್ಲೇಡ್ ಕಂಪನಿಗಳ ಹೂಡಿಕೆಯ ಆಮಿಷ, ಸಾಲದ ಆ್ಯಪ್ಗಳು, ಫೇಕ್ ಕಸ್ಟಮರ್ ಕೇರ್ ಕರೆಗಳು, ಸೆಕ್ಸ್ಟಾರ್ಷನ್, ಆಧಾರ್, UPI, ಇ-ವ್ಯಾಲೆಟ್, ಡೆಬಿಟ್ ಕ್ರೆಡಿಟ್ ಕಾರ್ಡ್ ಮೋಸಗಳು, ಪಾರ್ಟ್ ಟೈಮ್ ಉದ್ಯೋಗದ ಹೆಸರಿನಲ್ಲಿ ಹಾಕುವಂತಹ ಟೋಪಿಗಳು, ಹೀಗೆ ನೂರಾರು ಬಗೆಯಲ್ಲಿ ಜನರನ್ನು ವಂಚನೆ ಮಾಡ್ತಾ ಇದ್ದಾರೆ. ಈ ವಂಚನೆಗಳಲ್ಲಿ 50-60% ದೇಶದೊಳಗಿನ ವಂಚಕರಿಂದಲೇ ನಡೀತಾ ಇದೆ. ಜಾರ್ಖಂಡ್ನ ಪ್ರಸಿದ್ಧ ಜಮ್ತಾರ, ದೇವಗಢ, ಗಿರಿಧ್ ಪ್ರದೇಶಗಳು, ಬಿಹಾರ, ಪಶ್ಚಿಮ ಬಂಗಾಳ, ರಾಜಸ್ಥಾನ, ದಿಲ್ಲಿ, ಹರಿಯಾಣ ಮತ್ತು ಉತ್ತರ ಪ್ರದೇಶಗಳಿಂದ ಈ ವಂಚಕರ ಜಾಲಗಳು ಕಾರ್ಯಾಚರಣೆ ಮಾಡ್ತವೆ. ಹೆಚ್ಚಿನ ಅಂಶ ಡಿಜಿಟಲ್ ಸ್ನೇಹಿ ಆದ ಆಧುನಿಕ ಪೊಲೀಸ್ ವ್ಯವಸ್ಥೆಯಲ್ಲಿ ಇನ್ನೂ ಲಭ್ಯ ಇಲ್ಲ. ಇದಲ್ಲದೆ ದೇಶದಿಂದ ಹೊರಗೆ ಮಯನ್ಮಾರ್, ವಿಯೆಟ್ನಾಂ ಮತ್ತು ಚೀನಾಗಳಿಂದಲೂ ಸೈಬರ್ ವಂಚನೆ ಜಾಲಗಳು ಆಚರಣೆಯನ್ನು ಮಾಡ್ತಾ ಇದ್ದಾವೆ. ಇದೆಲ್ಲ ಪಿನ್ ಟು ಪಿನ್ ಪೊಲೀಸ್ ವ್ಯವಸ್ಥೆಗೆ ಮಾಹಿತಿ ಇದೆ. ಆದರೂ ಇವು ಅಂತಾರಾಜ್ಯ ವ್ಯವಹಾರಗಳಾಗಿರೋದ್ರಿಂದ ಸುಲಭ ಕಾರ್ಯಾಚರಣೆಗೆ ಮಿತಿಗಳು ಜಾಸ್ತಿನೇ ಇವೆ. ಆ ಸಡಿಲುಗಳನ್ನೇ ವಂಚಕರು ತಮ್ಮ ಭರಪೂರ ಲಾಭಕ್ಕೆ ಬಳಸ್ಕೊಳ್ತಾ ಬಂದಿದ್ದಾರೆ ಅಂತ ಹೇಳ್ತಾರೆ. ಈಗ ದೇಶದಾದ್ಯಂತ 1930 ನಂಬರಿನ ರಾಷ್ಟ್ರೀಯ ಹೆಲ್ಪ್ಲೈನ್ ಲಭ್ಯ ಇದೆ. ಸೈಬರ್ ಅಪರಾಧಗಳು ಸಂಭವಿಸಿ 1 ಗಂಟೆ ಒಳಗೆ ಮಾಹಿತಿ ಸಿಕ್ಕಿದ್ರೆ ಬ್ಯಾಂಕ್ಗಳಿಂದ ಹಣ ವಂಚಕರ ಕೈಗೆ ವರ್ಗಾವಣೆ ಆಗೋದಕ್ಕೆ ಮುಂಚೆನೇ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಆರ್ಟಿಕಲ್ 14ರ ಮುಖ್ಯಸ್ಥರು ಇತ್ತೀಚೆಗೆ ಮಾಧ್ಯಮಗಳಿಗೆ ತಿಳಿಸಿರೋದು ವರದಿಯಾಗಿತ್ತು. ಜೊತೆಗೆ ಈ ಸಂದರ್ಭದಲ್ಲಿ ಬ್ಯಾಂಕ್ಗಳು, ಕಾನೂನು ಅನುಷ್ಠಾನ ಏಜೆನ್ಸಿಗಳು ಮತ್ತಿತರರೆಲ್ಲರೂ ಕೂಡ ಸಂಘಟಿತರಾಗಿ ಯೋಜನೆಗೆ ಬದ್ಧರಾಗಿ ಕಾರ್ಯಾಚರಣೆಯನ್ನು ಮಾಡಬೇಕು ಅನ್ನುವಂತಹದ್ದನ್ನು ಭಾರತ ಸರ್ಕಾರ ಗೃಹ ಇಲಾಖೆ ನಿಯಮಗಳನ್ನು ಸಿದ್ಧಪಡಿಸಿದೆ. ಈ ಇಡೀ ಗದ್ದಲದಲ್ಲಿ ಆತಂಕಕಾರಿಯಾಗಿರೋದು ಮುಳುಗಿ ಹೋಗಿರುವ ಹಣದ ರಿಕವರಿಯ ಪ್ರಮಾಣ. ಬಹುತೇಕ ಪ್ರಕರಣಗಳಲ್ಲಿ ಹಣನೇ ಸಿಗೋದಿಲ್ಲ ಅನ್ನೋದು ಖಚಿತವಾಗಿರುವಂತಹ ಜನಸಾಮಾನ್ಯರು ಸೈಬರ್ ವಂಚನೆ ಪ್ರಕರಣಗಳಲ್ಲಿ ದೂರು ಸಲ್ಲಿಸೋದೇ ತೀರಾ ಕಡಿಮೆ ಆಗಿಬಿಟ್ಟಿದೆ. ದೂರು ಸಲ್ಲಿಕೆ ಆದಾಗಲೂ ಕೂಡ ವಂಚನೆಗೆ ತಡೆಗೆ ಕ್ರಮ ಯಾವುದು ಸಾಧ್ಯ ಆಗದೇ ಇರೋದು ಇನ್ನೂ ದುಃಖಕರವಾದಂತಹ ಸಂಗತಿ. 2021ರಲ್ಲಿ 35.38 ಕೋಟಿ ರೂಪಾಯಿಗಳಷ್ಟು, 2022ರಲ್ಲಿ 169.04 ಕೋಟಿ ರೂಪಾಯಿಗಳಷ್ಟು ಮತ್ತು 2023ರಲ್ಲಿ 921.59 ಕೋಟಿ ರೂಪಾಯಿ ವಂಚಕರ ಪಾಲಾಗದಂತೆ ತಡೆ ಹಿಡಿದಿದ್ದಾರೆ ಅನ್ನೋದು ದಾಖಲೆಗಳು ಹೇಳುತ್ತೆ. ಜೊತೆಗೆ 2023ರಲ್ಲಿ 46,229 ಇಂಟರ್ನ್ಯಾಷನಲ್ ಮೊಬೈಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ನಂಬರ್ಸ್ಗಳನ್ನು ಬ್ಲಾಕ್ ಮಾಡಲಾಗಿದೆ. ಜೊತೆಗೆ ದೇಶದ ಒಳಗೆ ವಂಚನೆ ಜಾಲದ ಭಾಗವಾಗಿರುವಂತಹ 2,95,461 ಸಿಮ್ ಕಾರ್ಡ್ಗಳನ್ನು ಬ್ಲಾಕ್ ಮಾಡಲಾಗಿದೆ. 2,810 ಫಿಶಿಂಗ್ ವೆಬ್ಸೈಟ್ಗಳನ್ನು ಮತ್ತು 595 ಮೊಬೈಲ್ ಅಪ್ಲಿಕೇಶನ್ಗಳನ್ನು ಬ್ಲಾಕ್ ಮಾಡಿದ್ದಾರೆ. ಆದರೆ ಸರ್ಕಾರ ಚಾಪೆ ಕೆಳಗೆ ನುಸುಳಿದ್ರೆ ವಂಚಕರು ರಂಗೋಲಿ ಕೆಳಗಡೆ ನುಸುಳ್ಕೊಳ್ತಿದ್ದಾರೆ ಅನ್ನುವಂಥದ್ದಂತೂ ಸತ್ಯ. ಹಾಗಾಗಿ ಸರ್ಕಾರದ ಅಂಕಿ ಅಂಶಗಳು ಏನೇನೂ ಸಾಕಾಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಜನಸಾಮಾನ್ಯರಿಗೆ ಅನಿಸುತ್ತೆ. ಡಿಜಿಟಲ್ ಇಂಡಿಯಾಕ್ಕೆ ಪ್ರೋತ್ಸಾಹದ ಜೊತೆಗೆ ಡಿಜಿಟಲ್ ವ್ಯವಹಾರಗಳಲ್ಲಿ ತೊಡಗಿಕೊಳ್ಳೋದು ಸುರಕ್ಷಿತ ಅನ್ನುವಂತಹ ಭಾವನೆ ಕೂಡ ಸಾರ್ವಜನಿಕರಲ್ಲಿ ಮೂಡಬೇಕಾಗಿದೆ. ಯಾಕಂದರೆ ಭಾರತದ ಡಿಜಿಟಲ್ ಸಾಕ್ಷರತೆ ಪ್ರಮಾಣ ಇನ್ನೂ 30% ಆಸುಪಾಸಿನಲ್ಲಿದೆ. ಹಳ್ಳಿಗಳಲ್ಲಿ ಆ ಪ್ರಮಾಣ 2 ಅಂಕೆನೂ ಕೂಡ ದಾಟೋದಿಲ್ಲ ಅಂತ ದಾಖಲೆಗಳು ಹೇಳ್ತವೆ. ಹಾಗಾಗಿ ಡಿಜಿಟಲ್ ಭಾರತ ಅನ್ನೋದು ಒಂದು ಹಾವು ಹೊಡೆದು ಹದ್ದಿಗೆ ಊಟಕ್ಕೆ ಕೊಟ್ಟಂತಹ ಆಟ ಆಗದೇ ಇರಲಿ ಅಂತ ಹೇಳಿ ಇಲ್ಲಿ ಲೇಖಕರು ಬಯಸ್ತಾರೆ. ಅಂದರೆ ಕೊನೆಯದಾಗಿ ಹೇಳಬೇಕಂದ್ರೆ ದೇಶದಲ್ಲಿರುವಂತಹ ಯುವಜನತೆ ಈ ಡಿಜಿಟಲೀಕರಣದ ಬಗ್ಗೆ ತಮ್ಮ ಮನೆ ಮಂದಿ, ಸ್ನೇಹಿತರಿಗೆ, ತಮ್ಮ ಹಳ್ಳಿಗರಿಗೆ ಎಲ್ಲರಿಗೂ ಕೂಡ ಜಾಗೃತಿ ಮೂಡಿಸುವಂತಹ ಪ್ರಯತ್ನವನ್ನು ಹೆಚ್ಚೆಚ್ಚು ಮಾಡಬೇಕಾಗತ್ತೆ. ಜೊತೆಗೆ ಸರ್ಕಾರವೂ ಕೂಡ ಈ ಡಿಜಿಟಲ್ ಸುರಕ್ಷತೆಯ ಬಗ್ಗೆ ಹೆಚ್ಚು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಕೇಸು ದಾಖಲೆ ಆಗೋದ್ರಿಂದ ಹಿಡಿದು ಆ ಕೇಸು ಮುಗಿಯುವಂತಹವರೆಗೂ ಕೂಡ ಜನಸಾಮಾನ್ಯರಿಗೆ ಈ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಿಂದ ಹೆಚ್ಚು ಬೆಂಬಲ ಸಿಗುವಂತೆ, ಸಹಾಯ ಆಗುವಂತೆ ಮಾಡಬೇಕು ಅನ್ನುವಂಥದ್ದು ಈ ಗದ್ಯದ ಒಂದು ಸದುದ್ದೇಶ ಅಂತ ಹೇಳಬಹುದು. ವಿದ್ಯಾರ್ಥಿಗಳೇ, ಮುಂದಿನ ಪಾಠಗಳ ವಿವರಣೆಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.